ನಮಸ್ಕಾರ. ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಆಗುವುದೆಲ್ಲದೂ ಒಳ್ಳೆಯದಕ್ಕೆ, ಆದದ್ದೆಲ್ಲವೂ ಒಳ್ಳೆಯದೇ, ಮುಂದಾಗುವುದು ಕೂಡ ಒಳ್ಳೆಯದಕ್ಕಾಗಿ ಅನ್ನುವ ಒಂದು ಸಂದೇಶ ನಾವು ಗೀತೆಯಿಂದ ಪಡೆದುಕೊಳ್ತೀವಿ. ಎಲ್ಲವೂ ಒಂದು ಕಾರಣಕ್ಕಾಗಿ ಆಗ್ತಿರ್ತದೆ. ಈ ಜಗದಲ್ಲಿ ಯಾವುದೂ ಸುಮ್ಮನೆ ಘಟಿಸೋದಿಲ್ಲ. ಏನೋ ಆಗ್ತಾ ಇದೆ ಅಂದ್ರೆ ಅದೆಲ್ಲದರ ಹಿಂದೆ ಒಂದು ಕಾರಣ ಇರ್ತದೆ. ಆ ಕಾರಣಕ್ಕಾಗಿ ಕೆಲವು ಘಟಿಸ್ತಾ ಇರ್ತದೆ. ಕೆಲವು ಘಟನೆಗಳು ನಮಗೆ ಇಷ್ಟವಾಗ್ತವೆ, ಕೆಲವು ಘಟನೆಗಳು ನಮಗೆ ಇಷ್ಟ ಆಗೋದಿಲ್ಲ, ಕಷ್ಟ ಆಗ್ತವೆ. ಇಷ್ಟವಾದ ಘಟನೆಗಳನ್ನ ನಾವು ಬಯಸ್ತೀವಿ ಆಗ್ಬೇಕಂತೇಳಿ, ಆದರೆ ಕಷ್ಟವಾಗುವ ಘಟನೆಗಳನ್ನ ನಾವು ಬಯಸೋದಿಲ್ಲ. ಆದರೆ ಎಲ್ಲದರಿಂದಲೂ ಕೂಡ ನಮಗೆ ಉಪಯೋಗ ಇದೆ. ಹಾಗೆಯೇ ಎಲ್ಲವೂ ಕೂಡ ನಮಗೆ ಅವಶ್ಯಕ. ಹಾಗಾಗಿ ಭಗವಂತ ನಮ್ಮ ಜೀವನದಲ್ಲಿ ಏನನ್ನ ಕೊಡ್ತಾ ಇದ್ದಾನೆ ಅದೆಲ್ಲದರ ಹಿಂದೆ ಒಂದು ಕಾರಣ ಇದೆ, ಒಂದು ಉದ್ದೇಶ ಇದೆ. ಆ ಉದ್ದೇಶವನ್ನ ನಮಗೆ ತಿಳಿಲಾರ್ದಕ್ಕಾಗಿ ನಾವು ಅದನ್ನ ಕಷ್ಟ ಅಂತ ತಿಳ್ಕೊಂಡ್ಬಿಟ್ಟಿ. ಈಗ ಏನೋ ಆಗ್ತಾ ಇದೆ, ಈಗ ಏನೋ ತೊಂದರೆಯಲ್ಲಿವಿ, ತೊಂದರೆಗಳ ಮೇಲೆ ತೊಂದರೆ ಬರ್ತಾ ಇದೆ, ಬರ್ಲಿ. ಅವುಗಳಿಂದ ನಾವು ಕಲಿಬೇಕಾದದ್ದು ಸಾಕಷ್ಟ. ಅವುಗಳನ್ನ ನಾವು ಜೀವಿಸಬೇಕಾಗ್ಯದ, ಅವುಗಳನ್ನ ನಾವು ಪ್ರೀತಿಸ್ಬೇಕಾಗ್ಯದ. ಯಾವಾಗ ನಾವು ನಮಗ್ ಬರ್ತಕ್ಕಂಥ ಕಷ್ಟದ ಸ್ಥಿತಿಗಳನ್ನ ನಾವು ಪ್ರೀತಿಸಲು ಆರಂಭಿಸಿದರೆ, ಅವುಗಳೊಂದಿಗೆ ಜೀವಿಸಲು ಆರಂಭಿಸಿದರೆ, ಅವುಗಳಿಂದ ನಾವು ಕಲಿಯಲು ಆರಂಭಿಸಿದರೆ, ಆಗ ಬದುಕಿನಲ್ಲಿ ಬೃಹತ್ ಬದಲಾವಣೆ ಆಗ್ತದೆ. ಬಹಳಷ್ಟು ಸುಂದರವಾದ ಬದಲಾವಣೆ ನಮ್ಮ ಬದುಕಿನಲ್ಲಿ ಆಗ್ತದೆ. ಒಂದು ಕಷ್ಟ ಒಂದು ಅನುಭವವನ್ನ ನೀಡಿ ಹೋಗ್ತದೆ. ನಮಗ ಒಂದು ನೋವು ಒಂದು ಕಲಿಕೆಯನ್ನ ಕಲಿಸಿ ಹೋಗ್ತದೆ. ಆ ಕಾರಣಕ್ಕಾಗಿ ಬಂದದ್ದೆಲ್ಲ ಬರಲಿ ಅನ್ಬೇಕು, ನಿನ್ನ ದಯೆಯು ಒಂದು ನಮಗ್ ಇರ್ಲಿ ಅಂತ ಹೇಳ್ಬೇಕು. ಬಂದದ್ದೆಲ್ಲ ಬರ್ಲಿ, ಆದ್ರೆ ನಿನ್ನ ಒಂದು ದಯೆ ನನ್ನ ಮೇಲೆ ಸದಾ ಇರ್ಲಿ ಅನ್ನುವ ಭಾವ ನಮ್ಮಲ್ಲಿ ಯಾವಾಗ್ಲೂ ಇರಬೇಕು. ಅಂದಾಗ ಮಾತ್ರ ಆ ಬಂದದ್ದನ್ನ ಸ್ವೀಕರಿಸುವಂತ ಮನಸ್ಸು ನಮ್ಮಲ್ಲಿ ಇರ್ತದ. ಸ್ವೀಕರಿಸೋದಷ್ಟೇ ಅಲ್ಲ, ಅದನ್ನ ಪ್ರೀತಿಸ್ತೀವಿ, ಅದರಿಂದ ಸಾಕಷ್ಟು ಕಲಿತೀವಿ. ಕಲ್ತ ನಂತರ ಬಹಳಷ್ಟು ಬದಲಾವಣೆ ನಮ್ಮ ಜೀವನದಲ್ಲಿ ಘಟಿಸ್ತರು. ಹಾಗೆಯೇ ಯಾರಾದರೂ ಇಲ್ಲಿ ಉತ್ತಮ ಜೀವನವನ್ನ ಕಟ್ಟಿಕೊಂಡಿದ್ದಾರೆ ಎಂದರೆ ಅವರು ನೋವಿನ ದಾರಿಯಲ್ಲಿ ಸಾಗಿ ಹೋಗಿ ಆ ಉತ್ತಮ ಜೀವನವನ್ನ ತಲುಪಿದ್ದಾರೆ. ಅನುಭವದ ಸಂಗ್ರಹವನ್ನ ಮಾಡಿಕೊಂಡು ಅವರು ಕಟ್ಟಿಕೊಂಡಿದ್ದಾರೆ ಉತ್ತಮ ಜೀವನವನ್ನ. ಅವರ ಆ ಉತ್ತಮ ಜೀವನಕ್ಕಿರುವ ದಾರಿ ಏನದಲ್ಲ, ಅದು ಸರಳಾಗಿರ್ಲಿಲ್ಲ. ಅದು ಅನೇಕ ಏರಿಳಿತಗಳಿಂದ ಕೂಡಿರ್ತದ. ಅದನ್ನು ನಾವು ಗಮನಿಸೋದಿಲ್ಲ. ಕೇವಲ ಅವರ ಈಗಿನ ಜೀವನ ಮಟ್ಟವನ್ನ ಮಾತ್ರ ನಾವು ಗಮನಿಸ್ತೀವಿ. ಅವರಷ್ಟು ಆರಾಮದಾರ ಅಂತ ನಾವು ತಿಳ್ಕೊಂತೀವಿ. ಅವರಷ್ಟು ಆರಾಮದಾರಂದ್ರ ಅವ್ರಿಗೆ ಏನು ಕಷ್ಟ ಇಲ್ಲ ಅಂತಲ್ಲ, ಸಾಕಷ್ಟು ಇರ್ತಾವ, ಅವರಿಗೂ ಸಮಸ್ಯೆಗಳು ಸಾಕಷ್ಟು ಇರ್ತಾವ. ಆದ್ರೆ ಆ ಸಮಸ್ಯೆಗಳ ಬಗ್ಗೆ ಅವರು ತಲೆ ಕೆಡಿಸ್ಬೋದಿಲ್ಲ. ಅದರಿಂದ ಕಲಿತಾರ, ಅದರೊಂದಿಗೆ ಜೀವಿಸ್ತಾರ, ಅದನ್ನು ಅವರು ಪ್ರೀತಿಸ್ತಾರ. ಬದುಕಂದರೆ ಅದೇ, ಬಂದತ್ತೆಲ್ಲ ಬರಲೆನ್ಬೇಕು, ಎಲ್ಲವನ್ನ ಸ್ವೀಕರಿಸ್ಬೇಕು, ಅದರೊಂದಿಗೆ ನಾವು ಸಾಗಬೇಕು. ಎದೆ ಮುಕ್ತದ ನಾವು ಕುಸಿದು ಕುಂದಿರ್ತೀವಿ. ಕುಂತು ಅಲ್ಲೇ ನಾಶ ಆಗೋದಲ್ಲ, ಅಲ್ಲೇ ಮತ್ತೆ ನಾವು ಚಿಗುರ್ಬೇಕಾಗ್ಯದ, ಎದ್ ನಿಲ್ಬೇಕಾಗ್ಯದ. ಯಾವ ಸಮಸ್ಯೆಗಳು ಮತ್ತೆ ಮತ್ತೆ ಬರ್ತಾ ಇದ್ದಾವೆ, ಯಾವ ನೋವುಗಳು ಮತ್ತೆ ಮತ್ತೆ ಬರ್ತಾ ಇದ್ದಾವೆ, ಬರ್ಲಿ ಅನ್ಬೇಕು. ಅವುಗಳೊಂದಿಗೆ ಬದುಕುವ ಛಲ ನಮ್ಮದಾಗಿರಬೇಕು. ಇದೆ ಕುಂದಿ ಕುಳಿತು ಕೊಟ್ರೆ ಇಲ್ಲಿ ಸೋಲು ನಮ್ದಾಗ್ತದ. ಸೋತವ್ರಿಗೆ ಯಾರು ಕೇಳೋದಿಲ್ಲ. ಗೆದ್ದವರಿಗೆ ಮಾತ್ರ ಇಲ್ಲಿ ಬೆಲೆ ಇದೆ, ಸೋತವ್ರಿಗೆ ಯಾರು ಕೇಳಲ್ಲ. ಅದಕ್ಕ ನಮ್ಮ ಗೆಲುವಿಗಾಗಿ ನಮ್ಮ ನಡೆ ನಿರಂತರವಾಗಿರಬೇಕು. ನಾವು
ನಿಲ್ಬಾರದು. ಅದೇನೇ ಆಗ್ಲಿ, ಕಳ್ಕೊಕ್ಕಂತೂ ಏನೂ ಇಲ್ಲ. ಮುಂದೆ ಹೋದ್ರ ಮತ್ತಿಟ್ಟು ಗಳಿಸ್ಬೋದು, ಪಡ್ಕೋಬಹುದು, ಸಿಗ್ತದ. ಈಗ ಏನೂ ಇಲ್ಲ ಅಂದ್ಮೇಲೆ ನಾವು ಕುಂತಾರೆ ಏನಾಗದ? ಒಂದು ಹೋರಾಟ, ಒಂದು ಛಲ, ಒಂದು ಬದುಕುವ ಹುಮ್ಮಸ್ಸು ನಮ್ಮಲ್ಲಿ ನಾವು ತುಂಬಿಕೊಂಡು ಸಾಗಬೇಕಾಗ್ತದೆ. ಆಗ ನೋಡ್ರಿ, ಬದುಕಿನ ಸ್ವಾರಸ್ಯನೇ ಬದಲಾಗ್ತದೆ. ಬದುಕಿನಲ್ಲಿ ಸ್ವಾರಸ್ಯ ಮೂಡೋದೇ ಆವಾಗ. ಕೇವಲ ಕುಳಿತುಕೊಂಡ್ರೆ ಇಲ್ಲ ಇಲ್ಲಿ, ಎದೆ ಕುಂದಿದ್ರೆ ಇಲ್ಲ ಅಲ್ಲಿ, ಸೋತ್ರೆ ಇಲ್ಲ. ಗೆಲುವಿಗಾಗಿ ನಮ್ಮ ನಡೆ ಇತ್ತು ಅಂದ್ರೆ, ನಮ್ಮ ಹೋರಾಟ ಇತ್ತು ಅಂದ್ರೆ, ನಮ್ಮ ಪ್ರಯತ್ನ ಇತ್ತು ಅಂದ್ರೆ ಅದೇ ನಿಜವಾದ ಬದುಕಿನ ಸ್ವಾರಸ್ಯ. ಆ ಸ್ವಾರಸ್ಯವನ್ನ ನಾವು ಸವಿಬೇಕು ಅಂತಂದ್ರೆ ಎಲ್ಲವೂ ಬಂದಿದ್ದೆಲ್ಲವನ್ನ ಸ್ವೀಕರಿಸುವಂತ ಮನೋಭಾವ ನಮ್ಮಲ್ಲಿರ್ಬೇಕು. ಎಲ್ಲವೂ ಆಗ್ತಾ ಇರೋದು ಒಂದು ಕಾರಣಕ್ಕಾಗಿ, ಒಂದು ಉದ್ದೇಶ ಅದ ಅವರಿಂದ ಅನ್ನೋದನ್ನ ನಾವು ಅರ್ಥಕೊಳ್ಬೇಕಾಗ್ತದ. ಸುಮ್ಮನೆ ಯಾವುದೂ ಆಗೋದಿಲ್ಲ ಇಲ್ಲಿ. ಅದರಿಂದ ಒಂದು ಉದ್ದೇಶ ಇರ್ತದೆ, ಅದರಿಂದ ಒಂದು ಕಲಿಕೆ ಇರ್ತದೆ, ಅದರಿಂದ ಒಂದು ಪಾಠ ಇರ್ತದೆ, ಅದರಿಂದ ನಮ್ಮ ಜೀವನಕ್ಕೊಂದು ನೀತಿ ಇರ್ತದೆ. ಅದನ್ನ ನಾವು ಗಮನಿಸ್ಬೇಕು, ಅದರಿಂದ ಕಲಿಬೇಕು. ಅದನ್ನ ಗಮನಿಸ್ಬೇಕು, ಕಲಿಬೇಕು ಅಂತಂದ್ರೆ ಬಂದದ್ದನ್ನ ಸ್ವೀಕರಿಸ್ಬೇಕು, ಪ್ರೀತಿಸ್ಬೇಕು, ಅದರೊಂದಿಗೆ ಬದುಕುವುದನ್ನ ಕಲಿಬೇಕು. ಅಂದಾಗ ಮಾತ್ರ ಅದರಿಂದ ಸಾಕಷ್ಟು ಕಲಿತೀವಿ. ಕಲಿಯೋದಷ್ಟೇ ಅಲ್ಲ, ಬೆಳಿತೀವಿ. ಬೆಳೀತಾ ಬೆಳೀತಾ ಜೀವನದಲ್ಲಿ ನಾಲ್ಕು ಜನರ ಕಣ್ಣಿಗೆ ನಾವು ಕೂಡ ಹೊಳೆಯುವಂತೆ ಆಡ್ತೀವಿ. ಧನ್ಯವಾದಗಳು.